ಶಕ್ತಿ ಜಗನ್ಮಾತೆದಾಗ್ಬೋದು, ಪರಬ್ರಹ್ಮ ಸ್ವರೂಪಿಣಿದಾಗ್ಬೋದು, ಸರ್ವವೂ ಒಂದು ಸ್ಥಿರವಾಗಿ 108 ಶಕ್ತಿಗಳಾಗಿ ಒಂದು ಅಖಂಡ ಜ್ಯೋತಿಯಾಗಿ ಉರಿಬೇಕು. ಅದಕ್ಕೆ ಎಣ್ಣೆ ಅನ್ನೋದು ನಮ್ಮ ಕರ್ಮ. ಎಣ್ಣೆ ಅನ್ನೋದು ದೀಪಕ್ಕೆ ಹಾಕಿ ಜ್ಯೋತಿ ಅನ್ನೋದು ಬೆಳಗ್ದಾಗ ನಮ್ಮ ಕರ್ಮ ತೀರುತ್ತೆ. ಅದಕ್ಕೆ ಇಲ್ಲಿ ಪರಿಹಾರ ಅನ್ನೋದೇ ಬಂದು ಎಣ್ಣೆ. ಈ ಸ್ಥಳದಲ್ಲಿ ಪರಿಹಾರ ಅನ್ನೋದೇ ಬಂದು ಎಣ್ಣೆ ಉರ್ಸೋಂಥದ್ದು. ಈ ಪರಿಹಾರ ಏನು ಅಂತ ಭಕ್ತರು ಕೇಳ್ತಾರಲ್ಲ, ಈ ಸ್ಥಳದಲ್ಲಿ ಬಂದು ಎಣ್ಣೆ ತಗೊಂಬಂದು ಜ್ಯೋತಿ ಉರ್ಸೋದೇ ಆಗ್ಬೋದು, ಒಂದು ಹೂ ತಂದು ಒಂದು ಅಲಂಕಾರಕ್ಕೆ ಆಗ್ಬೋದು, ಒಂದು ಭಾಗನ ಆಗ್ಬೋದು, ಇಷ್ಟೇ ನಡೀತಾ ಇರೋದು. ಅದು ಮೀರಿ ಇದ್ದೇನ್ ಮಾಡ್ತೀವಿ ಅಂದ್ರೆ ಈ ಸ್ಥಳಕ್ಕೆ ಬೇಕಾದಂತ ಭಕ್ತರು ಅವ್ರವರೇ ವ್ಯವಸ್ಥೆ ಮಾಡ್ಕೋಬೇಕು. ಅವ್ರ ಕೈ ಅಷ್ಟೇ ಅವ್ರದೇ ಯಾವ್ದಾರ ರೀತಿ ಮಾಡ್ಬೋದು, ಬೇರೆ ಇನ್ಯಾವ್ದು ಇಲ್ಲ. ಇಲ್ಲಿ ಪರಿಹಾರ ಏನ್ ಸಿಗುತ್ತೆ ಅಂತಂದ್ರೆ ಅದೇ ಪರಿಹಾರ ಇಲ್ಲಿ. ಅಂದ್ರೆ ಇವಾಗ ನೀವು ತಿಳಿಸಿದ್ರಿ, ಇಲ್ಲಿ ಬಂದು ಪರಿಹಾರ ಅಂದ್ರೆ ಎಣ್ಣೆ ಮೂಲಕ ಇಲ್ಲಿ ಮಾಡ್ಕೋಬಹುದು, ಜ್ಯೋತಿ ಬೆಳಗ್ಸೋ ಮೂಲಕ ಮಾಡ್ಕೋಬಹುದು ಅಂತ. ಹೌದು. ಯಾವ ಎಣ್ಣೆನ ತಗೊಂಡ್ಬರ್ಬೇಕು ಇಲ್ಲಿ? ಪಿತೃಕರ್ಮಕ್ಕೆ ನೋಡಿ, ಪಿತೃಕರ್ಮಕ್ಕೆ ತುಪ್ಪ ತರಬೇಕಾಗುತ್ತೆ.